ಏನ ಕಮಲವ್ವ ನೀನು ಬಿಗ್ ಬಾಸ್ ನೋಡಿದೇನ? ಏ ಶಾರದಾ ನೋಡ್ದ್ನ ಮಸ್ತ್ ಇತ್ತು. ಏನು ಕಾಲೇಜ್ ಕ್ಯಾಂಟೀನ್ ಈ ವೀಕ್ ಭಾರಿ ಇತ್ತು ಬಿಡು. ಆದ್ರೂ ನನಗೆ ಕಾಲೇಜ್ ದಿನಗಳೆಲ್ಲ ನೆನಪಾಗತ್ತು. ಅಯ್ಯ ನಂಗೆ ಹೈಸ್ಕೂಲ್ ದಿನ ನೆನಪಾತ. ಹೌದಾ, ನಂಗೂ ಕೂಡ. ಬಟ್ ಗಿಲ್ಲಿ ಏನು ಮಸ್ತ್ ಮಾಡಕತ್ತನ್ಲ. ಹೌದೌದು, ನಂಗೂ ಬಾ ಖುಷಿ ಆಯ್ತು. ಅವ್ನ ಸಲಾಗೆ ಹಾಸ್ತೀನಿ ನೋಡ್ ನಾ ಅಂತೂ ಟಿವಿ. ಅವೇ ಫುಲ್ ಶೈನಿಂಗ್. ಆದ್ರೆ ನೀನು ಅಶ್ವಿನಿ ಗೌಡ ಸ್ವಲ್ಪ ಸ್ಟ್ಯಾಂಡ್ ತಗೋಬೇಕಾಗಿತ್ತಲ್ಲ ರಕ್ಷಿತಾನ್ ಇದಕ್ಕ. ಅಯ್ಯ ಬಿಡು, ಆಕೇನ್ ತಗೊಂತಾಳ, ಆಕೆ ತಗೊಂಗಿಲ್ಲ ಹಂಗ. ಆದ್ರೂ ಗಿಲ್ಲಿ ರಕ್ಷಿತಾಗ ಎಷ್ಟು ಇದನ್ ಮಾಡಿದ. ಅವ್ರ ಟೀಮ್ ವಿರುದ್ಧನ ಜಗಳ ಮಾಡಿದ ನೋಡು. ಇದು ಅವ್ ಮಾಡಿದ್ ಕರೆಕ್ಟ್ ಐತಿ. ಯಾಕಂದ್ರೆ ನೋಡಿದಿಲ್ಲ ಏನ, ಇದು ಅಂಗಿ ಮ್ಯಾಲ ಬಂದ್ಬಿಡಿತ್ತು. ಒಂದೀಟು ಯಾರು ಲಕ್ಷ ಕೊಡ್ಲಿಲ್ಲ. ಅಲ್ಲ ರಘು ಸರ್ ಏನ್ ಚಲೋ ಮಾಡ್ಯಾರ ಬಿಡು. ಅವರು ಸ್ಟಾಪ್ ಮಾಡಿದ್ರು ಗೇಮ್ ಆಗಿಂದಾಗ. ಹಾ ಹೌದೌದೌದು. ಬಟ್ ನಿನ್ನೆ ಡ್ಯಾನ್ಸ್ ಭಾರಿ ಇತ್ತಲ್ಲ. ಅಯ್ಯೋ ಗಿಲ್ಲಿ ಹೆಂಗ್ ಹುರ್ಕೊಳಕತ್ತಿದ್ದ ನೋಡಿದಿ ನೀನು? ಹೌದಾ, ಬಟ್ ಅವ್ರಿಬ್ರದು ಇದನ್ನ ನೋಡಿದೆ. ಏನ್ ಸಖತ್ತಾಗಿ ಮಾಡ್ಯಾರಲ್ಲ ಅದು ಡ್ಯಾನ್ಸ್. ಮೊದ್ಲೇ ಗಿಲ್ಲಿ ಯಾರವ ಡ್ಯಾನ್ಸರ್ ಅವ. ಹೌದು, ಬರೀ ಗಿಲ್ಲಿ ಗಿಲ್ಲಿ ಅನ್ನಕತ್ತಿ, ಮತ್ತೆ ಬೇರೆ ಯಾರಿಲ್ಲ ನಿನ್ಗೆ. ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಅವನೇ ಮಸ್ತು. ಆಮೇಲೆ ರಘು, ಆಮೇಲೆ ರಕ್ಷಿತಾ, ಆಮೇಲೆ ಅಶ್ವಿನಿ ಗೌಡ ಮೊದ್ಲು ಇಷ್ಟ ಆಕಿದ್ರು, ಇತ್ತೀಚೆಗೆ ಯಾಕೋ ಇಷ್ಟ ಆಗ್ತಿಲ್ಲ. ರಾಶಿ ಮತ್ತು ಇವ ಅಭಿನೂ ಚೆನ್ನಾಗಿ ಮಾಡ್ತಾರ. ಏನ್ ಮಾಡೋದು, ರಾಶಿಗೆ ಸ್ವಲ್ಪ ಈಗೋ ಜಾಸ್ತಿ ಇದೆ. ಹೌದೌದು, ನೀ ಹೇಳೋದು ಕರೆಕ್ಟ್. ಯಾಕೋ ಜಾನು ಇತ್ತೀಚೆಗೆ ಸೈಲೆಂಟ್ ಆಗಿಲ್ಲ ಅನ್ಸಕತ್ತಿಲ್ಲ. ಬಟ್ ಅಶ್ವಿನಿ ಗೌಡ ಇಂದ ಹೊರಗೆ ಬಂದ್ಮೇಲೆ ನೆಗೆಟಿವಿಟಿ ಕಡಿಮೆ ಆಗಿದೆ ಆಕಿದೆ, ಅದು ನಿಜ. ನಿನ್ನೇನೋ ಮಸ್ತ್ ಇತ್ತಲ್ಲ ಹಾಡುಗಳು, ಹಂಗ ಹೆಂಗ್ ಸೆಲೆಕ್ಟ್ ಮಾಡ್ಯಾರ. ಅಲ್ಲ ಚಂದ್ರಪ್ರಭಾ ನೋಡಿದಿ ಎಷ್ಟು ಚೆನ್ನಾಗಿ ಜುಟ್ಲ ಹಾಕೊಂಡು ನನಗರ ಉಪೇಂದ್ರ ಸರ್ನ ನೆನಪು ಬಂದ್ಬಿಟ್ರು. ಅವ್ರಷ್ಟೇನ್ ಮಾಡಿಲ್ಲ, ಬಟ್ ಮಾಡ್ಯಾನ, ಮಸ್ತ್ ಮಾಡ್ಯಾನ. ಡ್ಯಾನ್ಸ್ ಮಾತ್ರ ಸಖತ್ತಾಗಿ ಅಟ್ರಾಕ್ಟಿವ್ ಆಗಿ ಮಾಡ್ಯಾನ. ಹೌದಾ, ಅವ್ನು ಸ್ಟೆಪ್ ಹಾಕೋದು ನೋಡೇ ನಗು ಹೊರಗತ್ತಿತ್ತು ನನಗೆ. ಹೌದೌದು, ಭಾರಿ ಚಂದ ಮಾಡ್ಯಾನ. ಆದ್ರು ಬಟ್ ಭಾಗ್ಯ ಸೀರಿಯಲ್ ಇಂದ ಬಂದಿದ್ರಲ್ಲ, ನಂಗೂ ಖುಷಿ ಆತದೆಲ್ಲ ನೋಡಿ. ನಿನ್ನೆ ಗಿಲ್ಲಿ ಏನ್ ಮಾಡಿದ ಗೊತ್ತನ, ಅದು ಸ್ಟೂಡೆಂಟ್ ಆಫ್ ದಿ ಇಯರ್ ಸೆಲೆಕ್ಷನ್ದಾಗ ಕೊಡ್ಲೇ ಇಲ್ಲವ ಅಟ್ಟ. ಅವ ಮಾಡಿದ್ದು ಕರೆಕ್ಟ್ ಐತಿ ಬಿಡು. ಅವ ಇನ್ಸಿಡೆಂಟ್ ನೋಡಿ ಬೇಕಂತ ಮಾಡ್ಯಾನ. ಯಾಕಂದ್ರೆ ಲಾಸ್ಟ್ ಟೈಮ್ ಹೋದ್ರು ಇವ್ನು ಕೊಡು ಅಂದಾಗ ಸುಮ್ಮ ಅದವ, ಧನುಷ್ ಕೊಡೋಣ ಅಂದಾಗ. ಹೌದೌದು, ಈ ಸಲ ಬೇಕಂತ ಮಾಡ್ಯಾನೋ. ಆಕೆ ಮಾಡಿದ್ದಕ್ಕೆ ಮಾಡ್ಯಾನೋ ಏನೋ ಒಟ್ಟು ಗೊತ್ತಿಲ್ಲ. ಬಟ್ ಅವ ಮಾಡಿದ್ದು ಒಂಥರದಿಂದ ಒಳ್ಳೇದು. ಆದ್ರೆ ಟೀಮ್ ವೈಸ್ ನೋಡಕತ್ರ ಅದು ಸ್ವಲ್ಪ ಬ್ಯಾಡ್ ಅನಿಸ್ತೈತಿ. ನೋಡೋರಿಗೆ ನಮಗೆ ಒಂಥರ ಹೆಂಗ್ ಅನ್ಸೈತಿ, ಅವ ಬ್ಯಾಡ್ ಅನಿಸ್ತೈತಿ. ಬಟ್ ಅವ ಹುಡುಗಿಯರ ಪರ ನಿಂತಲ್ಲ, ಅದು ಖುಷಿ ಆಯ್ತು. ಬಟ್ ಏನ ಹೇಳಿ ನೀವು, ಕಾವ್ಯ ಮತ್ತೆ ಅಶ್ವಿನ್ ಗೌಡ ಭಾರಿ ಜಗಳ ಮಾಡಿದ್ರಲ್ಲ. ಅಶ್ವಿನಿ ಗೌಡನ್ ಫ್ಯಾನ್ ಬಂದ್ಸಾರ್ಯವ. ಅವರು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕು. ಹಂಗೇನೆ ನಾವು. ಸಾಕು ಸಾಕು, ನಾನು ಸ್ಟಾರ್ಟಿಂಗ್ ಬಂದಾಗ ಯಮ್ಮನ್ ನೋಡಿ ಹಂಗೆ ಅನ್ಕೊಂಡಿದ್ದೆ. ಮತ್ತೆ ಇತ್ತೀಚೆಗೆ ಅವ್ರು ಆಡೋದು ನೋಡಿದ್ರೆ ನನಗೆ ಏನೋ ಸರಿ ಅನಿಸ್ತಿಲ್ಲಪ್ಪ. ನಮ್ಮ ಒಪಿನಿಯನ್ ನಿಮಗೆ, ನಮ್ಮ ಒಪಿನಿಯನ್ ನಮ್ಗೆ ಅಶ್ವಿನಿ ಗೌಡನೇ ಎಲ್ಲ. ಆಯ್ತು ಬಿಡಪ್ಪ. ನಿನ್ನೆ ನೋಡಿ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ಹೆಂಗ್ ಡ್ಯಾನ್ಸ್ ನೋಡಿದ್ರು. ನಾವು ಮೇಡಮ್ ಡ್ಯಾನ್ಸ್ ಮಾಡಕತ್ರ ಹಂಗೆ ದಗ ದಗ ದಗದ ಕುಡಿದಂಗೆ. ಹೌದೌದೌದು, ಆದ್ರೂ ಗಿಲ್ಲಿ ಏನ್ ಕ್ವಾಟ್ಲೆ ಕೊಡಕತ್ತಾನಪ್ಪ, ಭಾರಿ ಕೊಡಕತ್ತಾನೆ. ಯಾಕೆ ಧ್ರುವಂತ ಫುಲ್ ಸೈಲೆಂಟ್ ಆಗಿದಾನಲ್ಲ. ಆ ಯಪ್ಪ ಬರೀ ಮಲ್ಲಮ್ಮಂಗ್ ಸಪೋರ್ಟ್ ಮಾಡಕ್ ಹೋಗಿ ತಾನೇ ಸೈಲೆಂಟ್ ಆಗಿ ಕೂತಿದ್ದಾನೆ. ನಿನ್ನೆ ಗಿಲ್ಲಿ ಹೇಳಿದ್ನಲ್ಲ ಒಂದ್ ಮಾತು, ಅಲ್ಪ ನೀನು ಮಲ್ಲಮ್ಮಂಗ್ ಮಾತಾಡು ಅಂತ ಹೇಳಿ ನೀನೇ ಮಾತಾಡ್ತಿಲ್ಲ, ನಿಮ್ ತಂಗಿ ರಕ್ಷಿತಾಗ್ ಮಾತಾಡು ಅಂತ ಹೇಳಿ ನೀನೇ ಗಪ್ಪಾಗಿಬಿಟ್ಟಿದ್ಯಾ ಅನ್ನಲ್ಲ. ಅಯ್ಯೋ, ನಿನ್ನೆ ರಕ್ಷಿತಾ ಮತ್ತೆ ಮೇಡಮ್ ಅಶ್ವಿನಿ ಮೇಡಮ್ದು ಜಗಳ ನೋಡಿದ್ರ ಹೆಂಗಿತ್ತು? ಮೇಡಮ್ ಜಗಳ ಮಾಡಕತ್ರ ನೋಡಕ್ ಎಷ್ಟು ಚೆನ್ನಾಗಿ ಕಾಣ್ತಾರಲ್ಲ. ಹೌದ್ ಬಿಡಪ್ಪ, ಬಾ ಚಂದ ಕಾಣ್ತಾರ. ಅಷ್ಟೆಲ್ಲ ಮಾಡಿದ್ರು ಅವರು ಅಶ್ವಿನಿನ ಇದು ಜಾನ್ವಿನ ಫ್ರೆಂಡ್ ಅಂತಾನೆ ಅನ್ಕೊಂಡ್ರಲ್ಲ. ಸುಮ್ನಿರೋ, ಅದೆಲ್ಲ ನಾಟಕ. ಜಾನ್ವಿ ಒಪ್ಕೊಳ್ಳಿಲ್ಲ. ಹೌದು. ಸರಿ ಕಣ್ರಪ್ಪ, ಮತ್ತೆ ನಾಳೆ ಸಿಗೋಣ. ನಾನು ಕಿಚ್ಚ ಸುದೀಪ್ ಸರ್ ಬರೋದನ್ನ ಕಾಯ್ತಾ ಇದ್ದೀನಿ. ಆ ರಕ್ಷಿತಾಗಿದ್ದನ್ನ ಹೆಂಗ್ ಮಾತಾಡ್ತಾರೆ ಅಂತ ನೋಡೋದಕ್ಕೆ. ನಾನು ಹಂಗೆ ಕಣೆ,